ದರ್ಶನ್ರಿಂದ ಅವರ ಅತ್ಯಾಪ್ತ ಬಳಗವೇ ಅಂತರವನ್ನ ಕಾಯ್ದುಕೊಂಡಿದೆ. ಪದೇ ಪದೇ ತಮ್ಮ ಸ್ನೇಹಿತರನ್ನ ಬದಲಾಯಿಸ್ತಾ ಇದ್ರು ದರ್ಶನ್ ಅವರನ್ನ, ಅವರ ಜರ್ನಿಯನ್ನ ಕಳೆದ ಕೆಲ ವರ್ಷಗಳಿಂದ ಗಮನಿಸಿದ್ರೆ ಹತ್ರ ಇದ್ದವರು ಯಾರ್ಯಾರು ದೂರ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಿನಿಮಾ ರಂಗಕ್ಕೆ ಬಂದಾಗ ಇದ್ದಂತಹ ಸ್ನೇಹಿತರು ಕಷ್ಟ ಕಾಲದಲ್ಲಿ ಈಗ ಯಾರೂ ಹತ್ರದಲ್ಲಿಲ್ಲ. ಕಷ್ಟ ಕಾಲದಲ್ಲಿ ಅವ್ರಿಗೆ ಕಷ್ಟ ಇದ್ದಾಗ ಕೈ ಹಿಡಿದವರು ಕೂಡ ಈಗ ದೂರ ಆಗ್ಬಿಟ್ಟಿದ್ದಾರೆ. ಕುಟುಂಬಸ್ಥರು ಕೂಡ ದರ್ಶನ್ರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಯಾರ್ಯಾರು ಈ ಹಿಂದಿನಿಂದಾನೂ ಜೊತೆಗಿದ್ರು ಅವರಲ್ಲಿ ಬಹುತೇಕರು ಬದಲಾಗಿದ್ದಾರೆ. ಬದಲಾದಂತವರು ಯಾರು ಹೊಸದಾಗಿ ಆಡ್ ಆಗಿದ್ರು ಎಲ್ಲರೂ ಜೈಲ್ ಪಾಲಾಗಿದ್ದಾರೆ. ಬಟ್ ತನ್ನವರು ಅನಿಸ್ಕೊಂಡವರೇ ದರ್ಶನ್ ಪರವಾಗಿ ನಿಲ್ಲುವುದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತ ಹೇಳಿ ವಿದೇಶಿ ಹಣ, ಕೀರ್ತಿ, ಸಂಪತ್ತು ಬಂದ್ರೆ ಮನುಷ್ಯ ಬದಲಾಗ್ತಾನೆ ಅಂತ ಹೇಳಿ ಕೇಳ್ಪಟ್ಟಿದ್ದು. ಆದ್ರೆ ಅದಕ್ಕೆ ತಾಜಾ ನಿದರ್ಶನ ದರ್ಶನ್ ಅವರಾಗಿದ್ದಾರೆ. ದರ್ಶನ್ ಅವರು ಸಿನಿಮಾ ಫೀಲ್ಡ್ಗೆ ಬರ್ಲಿಕ್ಕೆ ಮುಂಚೆ ಸಾಕಷ್ಟು ಮಂದಿ ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಹಾಲ್ ಮಾರ್ಕೊಂಡು ಬೇಕರಿ ನಡೆಸ್ಕೊಂಡಿದ್ದಂತಹ ಸಂದರ್ಭದಲ್ಲಿದ್ದಂತಹ ಒಬ್ಬ ಗೆಳೆಯ ಈಗ ದರ್ಶನ್ ಅವ್ರ ಜೊತೆ ಇಲ್ಲ. ತನ್ನ ಅತ್ಯಾಪ್ತರು ಹಾಗೂ ಬಾಲ್ಯದ ಸ್ನೇಹಿತರನ್ನ ಕೂಡ ದರ್ಶನ್ ದೂರ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆರಂಭದ ದಿನಗಳಲ್ಲಿ ಅವರು ಕಷ್ಟಪಡ್ತಿದ್ದಂತಹ ಅಂದ್ರೆ ಸ್ಟ್ರಗಲ್ ಪಡ್ತಿದ್ದಂತಹ ಸಂದರ್ಭದಲ್ಲಿ ಇಟ್ಟೆಗೆಗೂಡು, ಸಿದ್ಧಾರ್ಥ ನಗರದಲ್ಲಿರುವಂತಹ ಹಲವು ಗೆಳೆಯರಲ್ಲಿ ಒಬ್ಬ ಗೆಳೆಯ ಈಗ ಅವ್ರ ಜೊತೆಲಿಲ್ಲ. ಖಾಸಗಿ ಚಾನೆಲ್ನ ಖಾಸಗಿ ಕಾರ್ಯಕ್ರಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಂದಿದ್ದಂತಹ ಗೆಳೆಯರು ಕೂಡ ಅವ್ರ ಜೊತೆ ಇಲ್ಲ. 2011ರವರೆಗೂ ಕೂಡ ಒಂದಷ್ಟು ಮಂದಿ ಸ್ನೇಹಿತರು ಅಂದ್ರೆ ಅವರ ಬಾಲ್ಯದ ಸ್ನೇಹಿತರು ಅವ್ರ ಜೊತೆ ಇರುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ 2011ರಲ್ಲಿ ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಸೇರಿದ ಬಳಿಕ ಒಂದಷ್ಟು ಮಂದಿ ದೂರ ಉಳಿಯುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸಿನಿಮಾ ಮಂದಿಯ ಸಹವಾಸ ಅಂದ್ರೆ ಆ ಗೆಳೆಯರು, ನಟ ನಟಿಯರು ಸಹ ಕಲಾವಿದರ ಜೊತೆ ಇವರು ಸ್ನೇಹವನ್ನ ಬೆಳೆಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಒಂದಿಬ್ರು ಸ್ನೇಹಿತರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಅವರ ಅತ್ಯಾಪ್ತರಾಗಿ ಸಂದೇಶ್ ಕಂಬೈನ್ಸ್ನ ನಿರ್ಮಾಪಕರಾದಂತಹ ಸಂದೇಶ್ ಅವರು ಕೂಡ ಒಂದಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಅವರ ಗೆಳೆತನದಲ್ಲಿದ್ರು. ಆದರೆ ಅವರು ಕೂಡ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸಕ್ಕೆ ಮುಂದಾದ್ರು. ಇನ್ನು ಮೈಸೂರಿನಲ್ಲೇ ಇರುವಂತಹ ಹಲವು ಗೆಳೆಯರು ಕಾಲದಿಂದ ಕಾಲಕ್ಕೆ, ಸಮಯದಿಂದ ಸಮಯಕ್ಕೆ ದೂರ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾದ್ರು. ಈಗಿರುವಂತಹ ಎಲ್ಲ ಗೆಳೆಯರು ಕೂಡ ಅವರಿಗೆ ಹೊಸ ಗೆಳೆಯರೇ ಆಗಿದ್ದಾರೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರದಲ್ಲಿ ಈಗ ದರ್ಶನ್ ಅವರಿಂದಾಗಿ ಅವರ ಬಳಗವು ಎಲ್ಲವೂ ಕೂಡ ಕೆಡುವಂತ ಕೆಲಸಕ್ಕೆ ಮುಂದಾಗಿದೆ. ಇದು ಒಂದು ಭಾಗ. ಆದ್ರೆ ಅವರ ಕುಟುಂಬ ಕೂಡ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ದರ್ಶನ್ ಅವರು ಅವರ ತಾಯಿಯ ಜೊತೆ ಮೊದಲಿಗೆ ಜಗಳವನ್ನ ಮಾಡ್ಕೊಳ್ತಾರೆ. ಅವರ ತಂದೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಇದ್ದ ಸಂದರ್ಭದಲ್ಲಿ ಆ ದಿನವೇ ಅವರು ಗಲಾಟೆಯನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಅವರು ಅಂತರವನ್ನ ಕಾಯ್ದುಕೊಂಡು ಮೈಸೂರಿಗೆ ಬಂದ್ರು ಕೂಡ ಅವರ ಸ್ವಂತ ತಾಯಿಯನ್ನ ನೋಡ್ಲಿಕ್ಕೂ ಕೂಡ ಹೋಗ್ತಿರಲ್ಲ. ಇನ್ನು ಮತ್ತೊಂದೆಡೆ ಅವರ ತಮ್ಮನಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹೀಗೆ ಬಂಧು ಬಳಗ, ಸ್ನೇಹಿತರಿಂದ ಪದೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪದೇ ತನ್ನ ಸ್ನೇಹಿತರನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಆ ಬದಲಾವಣೆಯೇ ಸದ್ಯ ಈಗ ದರ್ಶನ್ ಅವರ ಈ ಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.